Actually, many parents in India, they have tension about their child, about fees, 1 lakh, 2 lakh, how shall I pay this? Then I'll become a beggar. What shall I do? ಅರೆ, ನೀವು ಭಿಕ್ಷುಕರಾದರೆ 1-2 ಲಕ್ಷಕ್ಕೆ ಸಮಸ್ಯೆ ಇರಲ್ಲ. Then they have a peaceful life. Then the parent says the child, I have a very beautiful life, enjoyment. Then after that we think that how do they live happily, because they have these many tensions about the child. That what do they do, how will they fall, why will they kick someone and all that. Then how do they still have a peaceful life, the parents? Yes. ಹೇಳು. How do they still have an enjoyment in their life by having a tension still for the kid? ಕೆಲವರು ಹೇಗೋ ಒಂದಷ್ಟು ಕಾಲ ತಮ್ಮ ಮಕ್ಕಳನ್ನ ಮರೆತು ಬಿಡ್ತಾರೆ. ಅದು ಅವರಿಗೆ ಸ್ವಲ್ಪ ವಿರಾಮ ಕೊಡುತ್ತೆ. ಒಳ್ಳೆ ಹುಡುಗಿ ನೀನು. ನಿನ್ನ ಹೆಸರೇನು? ಸಂಜನಾ, ನೀನು ಗಮನಿಸಬೇಕು, ಬರೀ ನಿನ್ನ ತಂದೆ ತಾಯಿಯರನ್ನಲ್ಲ, ನಿನ್ನ ಸುತ್ತಲಿರೋ ಜನರನ್ನು ಗಮನಿಸು, ಎಚ್ಚರಿಕೆಯಿಂದ ಗಮನಿಸು. ಯಾಕಂದರೆ ನಿನ್ನ ವಯಸ್ಸಿನಲ್ಲಿ ನಾನು ಮಾಡಿದ್ದು ಇಷ್ಟನ್ನೇ, ಸುಮ್ಮನೆ ಎಲ್ಲವನ್ನೂ ಗಮನಿಸ್ತಿದ್ದೆ, ಅದರ ಬಗ್ಗೆ ಏನನ್ನೂ ಹೇಳಿದೆ. ನೀನು ಜನರನ್ನ ಗಮನಿಸಿದರೆ ನೀನು ನೋಡ್ತೀಯ, ಇವತ್ತು ನಾವೆಂಥ ಜಗತ್ತನ್ನು ಕಟ್ತಿದ್ದೀವಂದರೆ They have, ಚಿಕ್ಕ ಮಕ್ಕಳಂದರೆ ಅವರಿಗೆ ನ್ಯಾಪ್ಕಿನ್ ಸಮಸ್ಯೆ, ಹರೆಯದಲ್ಲಿ ಯೌವನದ ಸಮಸ್ಯೆ, ಆಮೇಲೆ ಮಧ್ಯ ವಯಸ್ಸಿನ ಬಿಕ್ಕಟ್ಟು, ವೃದ್ಧಾಪ್ಯ ಅಂತೂ ಭಯಂಕರ. ಜನ ಸಂತೋಷವಾಗಿರೋ ಬದುಕಿನ ಒಂದು ಹಂತ ಹೇಳಿ. ಬಡವರು ದುಡ್ಡಿಲ್ಲ ಅಂತ ನರಳ್ತಾರೆ, ಶ್ರೀಮಂತರು ಟ್ಯಾಕ್ಸ್ನಿಂದಾಗಿ ನರಳ್ತಾರೆ, ಅವಿದ್ಯಾವಂತರು ಓದು ಗೊತ್ತಿಲ್ಲ ಅಂತ ನರಳ್ತಾರೆ, ಅವರನ್ನು ಶಾಲೆಗೆ ಹಾಕಿ ಸಿಕ್ಕಾಪಟ್ಟೆ ನರಳಾಟ. ಅವರು ಅದನ್ನೇ ಹೇಳ್ತಿರೋದು, ಬಿ ಸ್ಕೂಲ್ನ ಒತ್ತಡ. ಮತ್ತು ಮದುವೆ ಆಗಿಲ್ಲದೆ ಇರೋರು ನರಳ್ತಿದ್ದಾರೆ, ಅವರಿಗೆ ಮದುವೆ ಮಾಡಿಸಿ. ನೋಡಿ, ನಾನೇನು ಹೇಳಲಿಲ್ಲ, ಅವರೇ ಹೇಳ್ತಿದ್ದಾರೆ. ಮಕ್ಕಳಿಲ್ಲ ಅಂದರೆ ನರಳಾಟ, ಮಕ್ಕಳಾದ ಮೇಲಂತೂ ನಿರಂತರ ನರಳಾಟ. ಅದೇ ನೀನು ಹೇಳ್ತಿರೋದು. ಜನ ನರಳದೇ ಇರೋ ಒಂದು ವಿಷಯ ಹೇಳಿ ನೋಡೋಣ. ಎಲ್ಲಾನು ಅದರಿಂದ ಯಾರೋ ಈ ಸಿದ್ಧಾಂತ ಪ್ರಚಾರ ಮಾಡ್ತಾರೆ, ಜೀವನವೇ ಒಂದು ನರಳಾಟ. ಆಮೇಲೆ ಇನ್ನೊಬ್ಬರು ಪರಿಹಾರ ಹೇಳ್ತಾರೆ, ನರಳಾಟ ಪರವಾಗಿಲ್ಲ, ನೀವಿಲ್ಲಿ ತುಂಬ ನರಳಾಡಿದರೆ ಎಲ್ಲಾನು ಅದ್ಭುತವಾಗಿರೋ ಇನ್ನೊಂದು ಜಾಗಕ್ಕೆ ಹೋಗ್ತೀರಾ. ಸ್ವರ್ಗದ ಬಗ್ಗೆ ಕೇಳಿದೀಯಾ? ಅಲ್ಲಿಗೆ ಹೋಗಿಲ್ಲ ತಾನೆ? ಇಲ್ಲ. ಸ್ವರ್ಗ ಅತ್ಯದ್ಭುತವಾದ ಸ್ಥಳ. ನಾವಿಲ್ಲಿ ನರಳಾಡೋದು ಯಾಕಂದರೆ ಅಲ್ಲಿ ಎಲ್ಲನೂ ಅದ್ಭುತವಾಗಿರುತ್ತೆ. But I am asking, do you have any proof that you are not already in heaven and messing it up? Hello? ನೀವು ಈಗಾಗಲೇ ಸ್ವರ್ಗದಲ್ಲಿದ್ದು ಅದನ್ನು ಹಾಳುಗೆಡುತ್ತಿಲ್ಲ ಅನ್ನೋದಕ್ಕೆ ನಿಮ್ಮ ಬಳಿ ಏನಾದರೂ ಸಾಕ್ಷಿ ಇದೆಯಾ? ಆಚೆ ಹೋಗಿ ನೋಡಿ. ನನ್ನ ಪ್ರಕಾರ ನಿಮ್ಮ ಕಾಲೇಜು ಸ್ವರ್ಗದ ಥರ ಇದೆ. ನೀವು ಇದನ್ನು ಫಜೀತಿ ಮಾಡ್ಕೋದಿದ್ದೀರೇನೋ. ಈ ಭೂಮಿನ ಸೌರಮಂಡಲದ ಹೊರಗಿನಿಂದ ನೋಡಿ, ಎಲ್ಲ ಗ್ರಹಗಳನ್ನು ಮತ್ತು ಭೂಮಿನ, ಅದು ಸ್ವರ್ಗದ ಥರ ಕಾಣುತ್ತಾ? ಅಂದರೆ ನೀವಾಗಲೇ ಸ್ವರ್ಗಕ್ಕೆ ಬಂದು ಅದನ್ನು ಹಾಳುಗೆಡುತ್ತಿದ್ದೀರಾ. ಈಗ ಅದನ್ನು ಹಾಳು ಮಾಡಿದ ಮೇಲೆ ನಿಮಗೆ ಇನ್ನೊಂದು ಸ್ವರ್ಗಕ್ಕೆ ಹೋಗಬೇಕು. ಅಂದರೆ ಜನರಿಗೆ ಮಕ್ಕಳಿರೋದ್ರಿಂದ ಒತ್ತಡ ಆಗ್ತಿದೆ ಅಂತಲ್ಲ, ಮಕ್ಕಳು ಇಲ್ಲದೇ ಇದ್ದಾಗ ನಿರಂತರ ತೊಳಲಾಟದಲ್ಲಿರ್ತಾರೆ. ಮಕ್ಕಳಾದವು ಅಲ್ಲಿ ಇಲ್ಲಿ ಸ್ವಲ್ಪ ಸಂತೋಷದ ಕ್ಷಣಗಳು, ಮಿಕ್ಕಂತೆ ಮಕ್ಕಳ ಬಗ್ಗೆ ಆಳೋದೆ. ಹಾಗಾಗಿ ಇದು ಮಕ್ಕಳಿಂದಾಗಲ್ಲ,
ಮದುವೆಯಿಂದಾಗಲ್ಲ, ಕಾಲೇಜಿನಿಂದಾಗಲ್ಲ, ಕೆಲಸದಿಂದಾಗಲ್ಲ. ಇದರ ಕಾರಣ ಮನುಷ್ಯರು ತಮ್ಮನ್ನು ತಾವು ಹೇಗೆ ಹ್ಯಾಂಡ್ಲ್ ಮಾಡ್ಕೋಬೇಕು ಅಂತ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಅವರನ್ನು ಎಲ್ಲಾದರೂ ಹಾಕಿ ಏನೋ ಒಂದಿರತ್ತೆ. ಅವ್ರಿಗೆ ಬೇಕಿದ್ದು ಕೊಡಿ, ರಾಜರನ್ನಾಗಿ ಮಾಡಿ, ಅಲ್ಲೂ ಕೂಡ ನರಳುತ್ತಾರೆ. ಹೌದಾ ಹೌದಾ ಅಲ್ವಾ? ಜನ ಉನ್ನತ ಸ್ಥಾನಕ್ಕೇರಿದ್ರೂ ನರಳ್ತಾರೋ ಇಲ್ವೋ? ಅದರಿಂದ ಇದು ಯಾವುದೇ ಪರಿಸ್ಥಿತಿಯ ಕಾರಣದಿಂದಲ್ಲ, ನಿನ್ನಂಥ ಒಳ್ಳೆ ಹುಡುಗಿಯ ಕಾರಣದಿಂದಂತೂ ಅಲ್ಲವೇ ಅಲ್ಲ. ಅವರು ಅರ್ಥ ಮಾಡಿಕೊಂಡಿಲ್ಲ. ಯಾಕಂದರೆ ಅವರು LKGಯಲ್ಲಿದ್ದಾಗಿಂದ ಅವ್ರ ಗಮನ ಯಾರು ಫಸ್ಟು ಯಾರು ಸೆಕೆಂಡು ಅನ್ನೋದ್ರ ಮೇಲೇ ಇತ್ತು. ನಿನ್ನೆ ನಾನು ಶಾಲೆಗೆ ಹೋಗಿದ್ದೆ. 45 ವರ್ಷ ಆದಮೇಲೆ ನನ್ನ ಶಾಲೆಗೆ ಹೋಗಿದ್ದೆ. ಹೇಗನ್ನಿಸ್ಬೋದು ಯೋಚಿಸಿ. ಅಲ್ಲಿ ಹೋಗಿ ಶಾಲೆ ಬಗ್ಗೆ ನಾನು ಅನುಭವ ಹೇಳ್ತಿದ್ದೆ. ನಾನು ಶಾಲೆಗೆ ಹೋದಾಗ ಈ ತಿಂಗಳ ಮಾರ್ಕ್ಸ್ ಕಾರ್ಡ್ ಇರ್ತಿತ್ತಲ್ವ, ಇದು ಬಂದಾಗ ಶಿಕ್ಷಕರು ಅದನ್ನು ಮಕ್ಕಳಿಗೆ ಕೊಟ್ಟಾಗ ಕೆಲವರು ಜಂಬದಲ್ಲಿರ್ತಿದ್ರು, ಅವ್ರು ಫಸ್ಟು ಸೆಕೆಂಡು ಅಂತ. ಕೆಲವರು ಮೂಲೆಯಲ್ಲಿ ಕೂತು ಅಳ್ತಿದ್ರು, ಅವ್ರಿಗೆ ಸಿಕ್ಕಿರೋ ಮಾರ್ಕ್ಸ್ನಿಂದ ತೃಪ್ತಿ ಇಲ್ಲ. ನಾನು ಯಾವತ್ತೂ ಮಾರ್ಕ್ಸ್ ಕಾರ್ಡ್ ತೆಗೆದು ನೋಡಲೇ ಇಲ್ಲ. ಅವ್ರು ಕೊಡ್ತಿದ್ರು, ತಗೊಂಡೋಗಿ ನಮ್ಮ ತಂದೆ ಕೊಡ್ತಿದ್ದೆ. ರೌದ್ರ ಅವತಾರ ತಾಳ್ತಿದ್ರು. ಬರೀ ಒಂದು ಕಾರ್ಡಿಂದ ಹೀಗೆ ಯಾಕೆ ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ. ನಾನು ಅದನ್ನು ಯಾವತ್ತೂ ತೆರೆದು ನೋಡಲೇ ಇಲ್ಲ. ಅದು ಶಿಕ್ಷಕರ ಮತ್ತೆ ಅವರ ನಡುವಿನ ವ್ಯವಹಾರ ಅಂದ್ಕೊಂಡಿದ್ದೆ. ನನಗದ್ರಲ್ಲಿ ಏನೇನೂ ಆಸಕ್ತಿ ಇರಲಿಲ್ಲ. ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ನನ್ನ ತಂದೆ ವಿದ್ಯಾವಂತರು, ಬುದ್ಧಿವಂತರು, ಆದರೆ ಅದು ಅವರನ್ನು ಕ್ಷೋಭೆಗೊಳಿಸ್ತಿತ್ತು. 3 ದಿನ ಜ್ವಾಲಾಮುಖಿ ಥರ ಸಿಡಿ ಸಿಡಿ ಅಂತಿದ್ರು. ಈ ಹಳದಿ ಕಾರ್ಡ್ನ ನೋಡಿ, ಹಳದಿ ಕಾರ್ಡ್ ಕೊಡ್ತಿದ್ರು. ಈಗಲೂ ಹಾಗೇನಾ? ನನಗೆ ಆಶ್ಚರ್ಯ ಆಗ್ತಿತ್ತು. 3 ದಿನ ಅಗ್ನಿ ಪರ್ವತದ ಥರ ಸಿಡಿತಿದ್ರು. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಇಂಥದ್ದನ್ನು ಮಾಡ್ಕೊಂಡು ಬಿಟ್ಟಿದ್ದೀವಿ. ಒಂದು ದಿನದಲ್ಲಿ ಇಡೀ ವ್ಯವಸ್ಥೆನ ಸರಿ ಮಾಡೋಕ್ಕಾಗಲ್ಲ, ಆದರೆ ನಾವು ಬದಲಾಗ್ಬೋದು ಇದನ್ನು ಹ್ಯಾಂಡ್ಲ್ ಮಾಡೋ ವಿಷಯದಲ್ಲಿ, ಅಲ್ವಾ? ನೀವು ಇನ್ನೊಬ್ಬರಿಗಿಂತ ಮುಂದಿರಬೇಕು ಅನ್ನೋದು ಯಾಕಷ್ಟು ಮುಖ್ಯ? ಯಾಕದು ಅಷ್ಟು ಮುಖ್ಯ? ನಿಮ್ಮ ಜೀವನ ಸುಂದರವಾಗಿರಬೇಕು ಅನ್ನೋದು ಮುಖ್ಯ ಅಲ್ವಾ? ನೀವು ಸಂತೋಷವಾಗಿರಬೇಕು, ಅದ್ಭುತವಾಗಿರಬೇಕು, ನಿಮ್ಮ ಸಂಪೂರ್ಣ ಸಾಧ್ಯತೆಯನ್ನು ಪರಿಶೋಧಿಸಬೇಕು. ಇದು ಮುಖ್ಯನಾ, ಅಥವಾ ಪಕ್ಕ ಇರೋರಿಗಿಂತ ಲೇಸಾಗಿರೋದೇ ಮುಖ್ಯನಾ? ನಿಮ್ಮ ಪಕ್ಕ ಇರೋದು ಸಗಣಿ ಮುದ್ದೆ ಆದರೆ ನೀವು ಅದಕ್ಕಿಂತ ಚೆನ್ನಾಗಿ ಸಗಣಿ ಮುದ್ದೆ ಆಗ್ತೀರಾ. ಹೌದಾ? ನಿಮ್ಮ ಜೀವನ ಹಾಗಾಗಬಾರ್ದು. ಅದರಿಂದ ಬೇರೆಯವರ ನರಳಾಟಕ್ಕೆ ನಿಮ್ಮನ್ನು ದೂಷಿಸ್ಕೊಳ್ಬೇಡಿ. ಅವರಿರೋದೇ ಹಾಗೆ, ಅಭ್ಯಾಸ ಆಗ್ಬಿಟ್ಟಿದೆ. ಬಹಳ ಜನ ನರಳೋದ್ರಲ್ಲಿ ಪ್ರವೀಣರಾಗಿದ್ದಾರೆ. ಯಾಕಂದರೆ ನರಕಕ್ಕೆ ಹೋಗೋದಿಕ್ಕೆ ಅಭ್ಯಾಸ ಮಾಡ್ಕೋತಿದ್ದಾರೆ. ಒಗ್ಗಿಕೊಳ್ಳೋ ಪ್ರಕ್ರಿಯೆ. ಅವರು ಇಲ್ಲಿ ಎಷ್ಟು ನರಳಾಡ್ತಾರೆ ಅಂತಂದರೆ, ನೀವು ಅವರನ್ನು ನರಕದಲ್ಲಿ ಹಾಕಿದ್ರೂ ಅದು ಅದ್ಭುತ ಅನ್ಸತ್ತೆ. ಬೇರೆಯವರ ದುಃಖಕ್ಕೆ ಯಾವತ್ತೂ ನಿಮ್ಮನ್ನು ದೂಷಿಸ್ಕೊಳ್ಬೇಡಿ, ಆಯ್ತಾ? ಪರವಾಗಿಲ್ಲ, ಏನು ಮಾಡೋದು, ಅದು ವೈಯಕ್ತಿಕ ಆಯ್ಕೆ. ಹೌದೋ ಅಲ್ವಾ? ಬೇರೆಯವರಿಗೆ ನಾವೇನು ಮಾಡೋಕ್ಕಾಗತ್ತೆ? ನಿಮಗೆ ನಾನೇನು ಮಾಡೋಕ್ಕಾಗತ್ತೆ? ನಿಮಗಾಗಿ ಸುಲಭದ್ದು ಅಥವಾ ಕಷ್ಟದ ಪರಿಸ್ಥಿತಿ ನಿರ್ಮಿಸಬಹುದು. ನರಳೋದು ನಿಮ್ಮ ಆಯ್ಕೆ ಅಲ್ವಾ? ಹೌದೋ ಅಲ್ವೋ? ನರಳೋದು ನಿಮ್ಮ ವ್ಯವಹಾರ. ನೀನು ಹೆತ್ತವರಿಗೆ ಒಂದು ಸವಾಲಾಗಬಹುದು. ಹಾಗಾಗ್ತೀಯ ಅಂತ ನನ್ನ ಆಶಯ. ಇಲ್ದಿದ್ರೆ ಅವರು ಬಿಸಿಬೇಳೆಭಾತ್ ಥರ ಆಗ್ಬಿಡ್ತಾರೆ. ನೀನು ಸ್ವಲ್ಪ ಚಾಲೆಂಜಿಂಗ್ ಆಗಿರಬೇಕು. ಅವರು ಆ ಚಾಲೆಂಜ್ನ ಆನಂದಿಸ್ತಾರೋ ನರಳ್ತಾರೋ ಅವ್ರಿಗೆ ಬಿಟ್ಟಿದ್ದು. ಪರವಾಗಿಲ್ವಾ? ಯಾಕಂದರೆ ನನ್ನ ಪ್ರಕಾರ ನೀವೆಷ್ಟೇ ಏರ್ಪಾಟುಗಳನ್ನು ಮಾಡಿದರೂ ನರಳಾಡೋರು ಹೇಗಿದ್ರೂ ನರಳುತ್ತಾರೆ, ಅಲ್ವಾ? ಉದಾಹರಣೆ ಬೇಕಿದ್ರೆ ಪಾಶ್ಚಿಮಾತ್ಯ ದೇಶಗಳನ್ನು ನೋಡಿ. ಎಲ್ಲರೂ ಕನಸು ಕಾಣೋ ಅಂಥದ್ದು, ಅಥವಾ ಇಲ್ಲಿ ಕನಸು ಕಾಣೋ ಧೈರ್ಯನೂ ಮಾಡದೇ ಇರುವಂಥದ್ದು ಅಮೆರಿಕದ ಜನಸಾಮಾನ್ಯರ ಬಳಿ ಇದೆ. ಅವರೆಲ್ಲ ಸಂತೋಷದಿಂದ ತುಳುಕ್ತಿದ್ದಾರ? ಎಲ್ಲ ಏರ್ಪಾಡುಗಳನ್ನು ಮಾಡಿಯಾಗಿದೆ, ಸಂತೋಷದಿಂದ ತುಳುಕ್ತಿದ್ದಾರ?
ಇಲ್ಲ, ತೊಳಲಾಟ 45 ವರ್ಷ ಮೇಲ್ಪಟ್ಟವರಲ್ಲಿ 42% ಜನ ಗೊತ್ತಾ ಸೈಕಿಯಾಟ್ರಿಕ್ ಮೆಡಿಕೇಷನ್ನಲ್ಲಿದ್ದಾರೆ. ಇದು ಖಂಡಿತವಾಗ್ಲೂ ಸಂತೋಷ ಅಲ್ಲ. ಮಾನಸಿಕ ಆರೋಗ್ಯನೂ ಚೆನ್ನಾಗಿಲ್ಲ. ಬರೀ ಹೊರಗಿದ್ದನ್ನ ವ್ಯವಸ್ಥಿತಗೊಳಿಸೋದು ಈ ಜೀವವನ್ನೇ ಸರಿ ಮಾಡಲ್ಲ. ನೀವು ಒಳಗಿಂದ ಸುವ್ಯವಸ್ಥಿತವಾಗೋದು ಬಹಳ ಮುಖ್ಯ. ಆಗ ನಿಮ್ಮನ್ನ ನರಕಕ್ಕೆ ಕಳಿಸಿದ್ರೂ ಸಂತೋಷದಿಂದ ಹೋಗ್ತೀರಾ. ಗೌತಮ ಬುದ್ಧನ ಬಗ್ಗೆ ಕೇಳಿದಿರಾ? ಬುದ್ಧ ಎಲ್ರೂ ಸ್ವರ್ಗಕ್ಕೆ ಹೋಗೋ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಗೌತಮ ಹೇಳ್ದ, ನಾನು ಸ್ವರ್ಗಕ್ಕೆ ಹೋಗಿ ಏನ್ ಮಾಡ್ಲಿ? ಅಲ್ಲಿ ಎಲ್ಲ ಅದ್ಭುತವಾಗಿದೆ ಅಂತೀರಾ? ಅಲ್ಲಿ ಏನ್ ಮಾಡ್ಲಿ? ನಾನು ನರಕಕ್ಕೆ ಹೋಗ್ತೀನಿ. ಅಲ್ಲಿ ಎಲ್ರೂ ನರಳ್ತಿದ್ದಾರೆ ಅಂತೀರಾ? ಅಲ್ಲಿಗೆ ಹೋಗಿ ಏನಾದರೂ ಮಾಡ್ತೀನಿ. ಯಾಕಂದ್ರೆ ಹೇಗಿದ್ರು ನಾನು ನರಳಲ್ಲ, ನನ್ನನ್ನು ಆ ಥರ ಮಾಡ್ಕೊಂಡಿದ್ದೀನಿ, ನಾನು ನರಕಕ್ಕೆ ಹೋಗ್ತೀನಿ. ಈಗಲೂ ಕೂಡ ಬೌದ್ಧ ಗ್ರಂಥಗಳು ಬುದ್ಧ ಕೆಳಜಗತ್ನಲ್ಲಿದ್ದಾನೆ ಅನ್ನತ್ವೆ. ನಿಮಗೆ ಈ ಥರ ಸ್ವಾತಂತ್ರ್ಯ ಇರಬೇಕು, ಹೌದು ತಾನೆ? ನಾನು ನರಕಕ್ಕೆ ಹೋದ್ರೂ ಚೆನ್ನಾಗೇ ಬಾಳ್ತೀನಿ. ಯಾರೂ ನನ್ನನ್ನು ಸ್ವರ್ಗ ಕಳಿಸ್ಬೇಕಾಗಿಲ್ಲ.